ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಸ್ ಲೈಕ್ ಬೇಸಿಕ್ ಸ್ಟಿಚಸ್ ಲೈಕ್ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಡಿಕ್ರೀಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬೇಸಿಕ್ ಸ್ಟಿಚಸ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಕ್ರೀಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಡಿಕ್ರೀಸ್ ಹೇಗೆ ಮಾಡ್ತೀವಿ ಅಂತ ನೋಡ್ಕೊಳ್ಳೋಕ್ಕೂ ಮುಂಚೆ ಒಂದ್ಸತಿ ಎಗೇನ್ ಸೇಮ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ನಾನು ಇವಾಗ 1 2 3 4 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಒಂದು ಎಕ್ಸ್ಟ್ರಾ ಇದೆ. ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡೋದು ಹೇಗೆ ಅಂತ, ಬೇಸಿಕ್ ಸ್ಟಿಚಸ್ ಹೇಗೆ ಹಾಕೋದು ಅಂತ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ವಿಡಿಯೋನ ಚೆಕ್ ಮಾಡಿ. ನಾನೀಗ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ, ಲೈಕ್ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಸೊ ದಿಸ್ ಈಸ್ ಮೈ ಸಿಂಗಲ್ ಕ್ರೋಶೆ. ಓಕೆ, ನಾನೀಗ ಸಿಂಗಲ್ ಕ್ರೋಶೆನ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಇನ್ಕ್ರೀಸ್ ಇಸ್ ನಥಿಂಗ್ ಬಟ್ ಸೇಮ್ ಸ್ಟಿಚ್ಚಲ್ಲಿ 2 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆ ಮಾಡಿದ್ರೆ ಅದು ನನ್ನ ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇನ್ನೊಂದು ಮನೆ ಎಕ್ಸ್ಟ್ರಾ ಹಾಕ್ಕೊಳ್ಳೋದು. ನಾನು ಇನ್ಕ್ರೀಸ್ ಮಾಡಿಕೊಂಡೆ ಇಲ್ಲಿ. ಅಗೇನ್ ಈಚ್ ಸ್ಟಿಚ್ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡೋದು ಅಂದರೆ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಮ್ಮೆ ವರ್ಕ್ ಮಾಡೋದು. ನಾನು ಈ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ, ಹಾಗಾಗಿ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಮ್ಮೆ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಅದೇ ನಮ್ಮ ಇನ್ಕ್ರೀಸ್ ಸ್ಟಿಚ್ಚು. ನಾನು ಈ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಸೇಮ್ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. ಅದೇ ನನಗೆ ಇನ್ಕ್ರೀಸ್ ಮಾಡೋದು. ಈ ಥರ ನಾವು ಇನ್ಕ್ರೀಸ್ ಮಾಡ್ತೀವಿ. ನಾನು ಆಗಲೇ ಫಸ್ಟ್ 5 ಹಾಕಿದ್ದೆ. ಸೊ ನಾನು 5ಅಲ್ಲಿ ಈಚ್ ಸ್ಟಿಚ್ಚಲ್ಲಿ ನಾನು ಇನ್ಕ್ರೀಸ್ ಸ್ಟಿಚ್ ಹಾಕಿದ್ದೀನಿ. ಸೊ ಹಾಗಾಗಿ ನನಗೆ 10 ಬರಬೇಕು. ಬಂದಿದೆಯಾ ನೋಡೋಣ. 1 2 3 4 5 6 7 8 9 10 ರೈಟ್. ಇದು ನಾನು ಸಿಂಗಲ್ ಕ್ರೋಶೆನ ಇನ್ಕ್ರೀಸ್ ಮಾಡಿದೆ. ಹೇಗೆ ಮಾಡಿದೆ? ಒಂದೊಂದು ಸ್ಟಿಚ್ಚಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಸೊ ನನಗೆ ಬೇಸಿಕಲ್ಲಿ ನಾನು ಏನು ಹಾಕಿದ್ದೆ, ಸ್ಟಾರ್ಟಿಂಗಲ್ಲಿ 1 2 3 4 5 ಸ್ಟಿಚಸ್ ಹಾಕಿದ್ದೆ. ನಾನು ಇಲ್ಲಿ 5 into 2 10 ಅಲ್ವಾ. ಸೊ ನಾನು ಈಚ್ 5 ಸ್ಟಿಚ್ಚಲ್ಲಿ ಈ ಒಂದೊಂದು ಸ್ಟಿಚ್ಚಲ್ಲೂ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಅಂದರೆ ಇನ್ಕ್ರೀಸ್ ಮಾಡಿದ್ದೀನಿ. ಹಾಗಾಗಿ ನನಗೆ 10 ಬರಬೇಕಿತ್ತು. ಸೊ 10 ಇದೆ ನೋಡು. 1 2 3 4 5 6 7 8 9 10 ಸ್ಟಿಚಸ್ ಬಂದಿದೆ. ಹಾಗೆಯೇ ಸೇಮ್ ಮೆಥಡ್ ಇರುತ್ತೆ. ಯಾವುದೇ ಒಂದು ನೀವು ಇನ್ಕ್ರೀಸ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದಕ್ಕೆ. ಸೊ ನಾನೀಗ ಇನ್ಕ್ರೀಸ್ ಮಾಡಿರೋದು ಹೇಳಿದೆ. ಇನ್ನು ಡಿಕ್ರೀಸ್ ಮಾಡುವ, ಅದನ್ನು ಮತ್ತೆ ವಾಪಸ್ 5ಗೆ ತೊಗೊಂಡು ಬರೋಣ. ಏನು ಮಾಡಬೇಕು ಅದಕ್ಕೆ ಅಂದರೆ ಬನ್ನಿ. ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡಿದೆ, 1 ಸ್ಟಿಚ್. ಇನ್ಕ್ರೀಸ್ ಮಾಡಿರೋ 2 ಸ್ಟಿಚ್ಚಿಂದ ಯಾರನ್ನ ಪುಲ್ ಮಾಡಿದೆ, ನನಗೆ 3 ಲೂಪ್ ಸಿಕ್ತು. ಸೊ ನಾನು ಅದರಿಂದ ನನಗೆ 1 ಸ್ಟಿಚ್ ಬಂತು. ನಾನೀಗ ಇದನ್ನು ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಸೊ 2 ಸ್ಟಿಚ್ ಸೇರಿ ನನಗೆ ಒಂದೇ ಸ್ಟಿಚ್ ಬರಬೇಕು. ಹಾಗೆ ಇನ್ಸರ್ಟ್ ದ ಹುಕ್, ಪುಲ್ ದ ಯಾರ್ನ್, ಇನ್ಸರ್ಟ್ ದ ಹುಕ್ ಇಂಟು ನೆಕ್ಸ್ಟ್ ಸ್ಟಿಚ್, ಪುಲ್ ದ ಯಾರ್ನ್. ಸೊ ಅದೆರಡೂ ಸೇರಿ ನಾನು ಇನ್ಕ್ರೀಸ್ ಮಾಡಿರೋದನ್ನು ಈಗ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಹೇಗೆ ಡಿಕ್ರೀಸ್ ಮಾಡೋದು? ಸಿಂಗಲ್ ಕ್ರೋಶೆನ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಇನ್ಕ್ರೀಸ್ ಮಾಡಿದಾಗ ನನಗೆ 10 ಸ್ಟಿಚಸ್ ಬಂದಿತ್ತು. ನಾನೀಗ ಡಿಕ್ರೀಸ್ ಮಾಡಿದಾಗ ನನಗೆ 5 ಸ್ಟಿಚ್ ಬರಬೇಕು. ಡಿಕ್ರೀಸ್ ಅಂತಂದರೆ ಈ 2 ಸ್ಟಿಚ್, ಒಂದೇ ಸ್ಟಿಚ್ಚಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ ನಾನು 2 ಟೈಮ್ಸ್, ಅದನ್ನು ನಾನು ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಹೇಗೆ ಡಿಕ್ರೀಸ್ ಮಾಡೋದು? ಒಮ್ಮೆ 1 ಸ್ಟಿಚ್ಚಲ್ಲಿ ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ನೆಕ್ಸ್ಟ್ ಇದನ್ನು ಕೂಡ ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ 2 ಸ್ಟಿಚ್ಚು. ಸೊ ಹಾಗಾಗಿ ಇಲ್ಲಿ ಯಾರನ್ನ ಪುಲ್ ಮಾಡಿ ತಗೊಳ್ತಾ ಇದ್ದೀನಿ. ಇದು 3 ಸೇರಿ ನಾನು ಹೇಳಿದ್ರೆ ನನಗೆ ಈ ಔಟ್ ಆಫ್ 2 ಲೂಪ್ಸಿಂದ, 2 ಸ್ಟಿಚಸ್ಸಿಂದ ನನಗೆ ಇಲ್ಲಿ 1 ಸ್ಟಿಚ್ ಫಾರ್ಮ್ ಆಯಿತು. ಇದು ಡಿಕ್ರೀಸಿಂಗ್ ಮೆಥಡ್. ಐ ಆಮ್ ಡಿಕ್ರೀಸಿಂಗ್ ಸಿಂಗಲ್ ಕ್ರೋಶೆ. ಸೊ 1 2 ನಾನು ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಸೊ 1
2 ನನಗೆ ಎಷ್ಟು ಸ್ಟಿಚಸ್ ಬಂತು 1 2 3 4 5 ಓಕೆ ಗೊತ್ತಾಯ್ತಲ್ವಾ 1 2 3 4 5 ಸೊ ನಾನು ಬಿಗಿನಿಂಗಲ್ಲಿ ಎಷ್ಟು ಹಾಕಿದ್ದೆ 5 ಚೈನ್ಸ್ ಹಾಕಿದ್ದೆ 5 ಚೈನ್ ಸ್ಟಿಚ್ ಹಾಕಿದ್ದೆ ಆಮೇಲೆ ಸಿಂಗಲ್ ಕ್ರೋಶನ ಇನ್ಕ್ರೀಸ್ ಮಾಡಿದೆ ಈಚ್ ಸ್ಟಿಚ್ಚಲ್ಲಿ ಸೊ 10 ಆಗಿತ್ತು ವಾಪಸ್ ನಾನು ಅದನ್ನು ಡಿಕ್ರೀಸ್ ಮಾಡ್ಕೊಂಡಿದ್ದೀನಿ 1 2 3 4 5 ದಿಸ್ ಈಸ್ ಹೌ ವಿ ಡಿಕ್ರೀಸ್ ಈಗ ನಾನು ಹಾಫ್ ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ ಹಾಫ್ ಡಬಲ್ ಕ್ರೋಶೆಗೆ ಬೇಸಿಕ್ ರೂಲ್ ಏನು ವಿ ಹ್ಯಾವ್ ಟು ಪುಟ್ 2 ಎಕ್ಸ್ಟ್ರಾ ಚೈನ್ಸ್ ಫಸ್ಟ್ ಟರ್ನ್ ಮಾಡ್ತಾ ಇದ್ದೀನಿ ಯಾರ್ನ್ ಓವರ್ ಇನ್ಸರ್ಟ್ ದ ಹುಕ್ ಪುಲ್ ದ ಯಾರ್ ಆ್ಯಂಡ್ 3 ಲೂಪ್ಸಿಗೆ ನೀವು ಇದು ನಿಮ್ಮ ಹಾಫ್ ಡಬಲ್ ಕ್ರೋಶೆ ಆಯಿತು ಇನ್ಕ್ರೀಸ್ ಮಾಡೋದು ಅಂದರೆ ಅಗೈನ್ ಸೇಮ್ ಸ್ಟಿಚ್ಚಲ್ಲಿ ನೀವು ಮತ್ತೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ತೀರಾ ಆಗ ನಿಮಗೆ ಇನ್ಕ್ರೀಸ್ ಆಗುತ್ತೆ ಔಟ್ ಆಫ್ 2 ಸ್ಟಿಚಸ್ಸಿಂದ ಇನ್ಕ್ರೀಸ್ ಮಾಡೋದಕ್ಕೆ 1 2 3 4 ಸ್ಟಿಚಸ್ ಬಂದಿದೆ ನಿಮಗೆ ರೈಟ್ ಇದು ಹಾಫ್ ಡಬಲ್ ಕ್ರೋಶೆ ಇನ್ಕ್ರೀಸ್ ಮಾಡ್ತಾ ಇರೋದು ಸೊ ಇನ್ಕ್ರೀಸ್ ಆಗಿದೆ ಈಗ ಹಾಫ್ ಡಬಲ್ ಕ್ರೋಶೆನ ನಾವು ಡಿಕ್ರೀಸ್ ಮಾಡೋಣ ಹಾಫ್ ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡೋಣ ಹೇಗೆ ಡಿಕ್ರೀಸ್ ಮಾಡೋದು ಅಗೈನ್ ಯಾರ್ನ್ ಓವರ್ ಫಸ್ಟ್ ಸ್ಟಿಚ್ಚಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀರಾ ಹುಕ್ನ ಯಾರನ್ನ ಪುಲ್ ಮಾಡ್ತಾ ಇದ್ದೀರಾ ಹಾಗೆ ಸೆಕೆಂಡ್ ಸ್ಟಿಚ್ಚಲ್ಲಿ ಯಾರನ್ನ ಪುಲ್ ಮಾಡ್ತಾ ಇದ್ದೀರಾ ಸೊ ಓವರಾಲ್ 4 ಸಿಕ್ತು ಸೊ ಈ 4ಗೂ ಅಟ್ ಎ ಟೈಮ್ ನೀವು ಯಾರನ್ನ ಪುಲ್ ಮಾಡ್ತಾ ಇರ 4 ಲೂಪ್ಸಿಗೂ ಯಾರ್ನ್ ಓವರ್ ಇನ್ಸರ್ಟ್ ದ ಹುಕ್ ಆ್ಯಂಡ್ ಪುಲ್ ದ ಯಾರ್ ಸೊ ಡಿಕ್ರೀಸ್ ಮಾಡ್ತಾ ಇದ್ದೀವಿ ನಂಬರ್ ಮನೆಗಳನ್ನು ಡಿಕ್ರೀಸ್ ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನೊಮ್ಮೆ ಯಾರನ್ನೋ ಪುಲ್ ಮಾಡ್ತೀರಾ ಇನ್ನೊಂದು ನೆಕ್ಸ್ಟ್ ಸ್ಟಿಚ್ಚಲ್ಲಿ 4 ಲೂಪ್ ಸಿಕ್ತು ಈ 4 ಲೂಪಿಗೂ ಒಟ್ಟಿಗೆ ನೀವು ಯಾರನ್ನ ಪುಲ್ ಮಾಡಿದ್ರೆ ನಿಮ್ಮ ಮನೆಗಳು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಹಾಫ್ ಡಬಲ್ ಕ್ರೋಶೆನ ಡಿಕ್ರೀಸ್ ಮಾಡ್ತಿರೋದ್ರಿಂದ ನಾವು ಹಾಫ್ ಡಬಲ್ ಕ್ರೋಶೆ ಹಾಕೋವಾಗ ಹೇಗೆ ಹಾಕ್ತೀವಿ ಯಾರ್ನ್ ಓವರ್ ಮಾಡಿ ಆಮೇಲೆ ಹುಕ್ನ ಇನ್ಸರ್ಟ್ ಮಾಡ್ತೀವಿ ಅಲ್ವಾ ಸೊ ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡ್ತೀವಿ ಈಗ ನಾವು ಡಿಕ್ರೀಸ್ ಮಾಡಬೇಕಾಗಿರೋದ್ರಿಂದ ನೆಕ್ಸ್ಟ್ ಸ್ಟಿಚ್ಚಿಗೂ ಯಾರನ್ನ ಪುಲ್ ಮಾಡ್ಕೊತೀವಿ ನಮಗೆ ಓವರಾಲ್ 4 ಲೂಪ್ ಸಿಕ್ಕತ್ತೆ ಆ 4 ಲೂಪ್ಸಿಗೂ ಕೂಡ ನಾವು ಹೀಗೆ ಯಾರನ್ನ ಪುಲ್ ಮಾಡಿದ್ರೆ ನಮಗೆ ಒಂದು ಸ್ಟಿಚ್ಚು ಡಿಕ್ರೀಸ್ ಆಯಿತು ಸೊ ಅಗೇನ್ ನಮ್ಗೆ ಎಷ್ಟು ಬಂತು 1 2 3 4 5 ಎಲ್ಲೂ ನೀವು ಡಿಕ್ರೀಸ್ ಮಾಡಿರೋ ಸ್ಟಿಚಸ್ ಕಾಣಿಸೋದೇ ಇಲ್ಲ ಗ್ಯಾಪ್ ಆಗಲಿ ಲೂಸ್ ಆಗಲಿ ಏನೂ ಇಲ್ಲ ಸೊ ಪ್ರಾಪರಾಗಿ ಡಿಕ್ರೀಸ್ ಆಗಿದೆ ಸೇಮ್ ಮೆಥಡಲ್ಲಿ ನೀವು ಹಾಫ್ ಡಬಲ್ ಕ್ರೋಶೆ ಕೂಡ ಡಬಲ್ ಕ್ರೋಶೆ ಕೂಡ ಮಾಡ್ತಾರೆ ಡಬಲ್ ಕ್ರೋಶೆ ಮಾಡೋದಕ್ಕೆ ರೂಲು 3 ಎಕ್ಸ್ಟ್ರಾ ಚೈನ್ಸ್ ಇರಬೇಕು ಹಾಗಾಗಿ 3 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಂಡಿದ್ದೀನಿ ಯಾರ್ನ್ ಓವರ್ ಇನ್ಸರ್ಟ್ ದ ಹುಕ್ ಪುಲ್ ದ ಯಾರ್ನ್ ಆ್ಯಂಡ್ ವರ್ಕ್ ಫಾರ್ ಓನ್ಲಿ 2 ಲೂಪ್ಸ್ ರೈಟ್ ಇದು ನಮ್ಮ ಡಬಲ್ ಕ್ರೋಶೆ ನಾನೀಗ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಇನ್ಕ್ರೀಸ್ ಮಾಡಬೇಕು ಅಂದರೆ ಸೇಮ್ ಸ್ಟಿಚ್ಚಲ್ಲಿ ನಾನು ಇನ್ನೊಂದು ಡಬಲ್ ಕ್ರೋಶೆನ ಹಾಕೋದು ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ
ಎಷ್ಟಾಯಿತು 1 2 3 4 5 6 7 8 9 10 ಆಯ್ತಲ್ವಾ. 1 2 3 4 5 6 7 8 9 10 ಸ್ಟಿಚಸ್ ಆಗಿದೆ. ಸೊ ನಾನು 3 ಚೈನ್ಸ್ನ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ವಿ ಆರ್ ಡೂಯಿಂಗ್ ಡಬಲ್ ಕ್ರೋಶೆ. ಸೊ ಫಸ್ಟ್ ಸ್ಟಿಚ್ಚಲ್ಲಿ ನಾವು ಯಾರನ್ನ ಪುಲ್ ಮಾಡ್ತಾ ಇದ್ದೀವಿ, ನಾವು ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಕೂಡ ನಾವು ಯಾರನ್ನ ಪುಲ್ ಮಾಡ್ತೀವಿ. ನಮಗೆ ಡಬಲ್ ಕ್ರೋಶೆ ಮಾಡುವಾಗ 3 ಲೂಪ್ಸ್ ಪ್ರೆಸೆಂಟ್ ಇರಬೇಕು, ಬಟ್ ಇಲ್ಲಿ ನಮಗೆ 4 ಲೂಪ್ಸ್ ಇದೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ, ಯೂಶಲಿ ನಾವು 2 ಲೂಪ್ಸಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಬಟ್ ನಾವೀಗ ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗು 3 ಲೂಪ್ಸಿಗೆ ವರ್ಕ್ ಮಾಡ್ತೀವಿ, ಆಮೇಲೆ 2 ಲೂಪ್ಸಿಗೆ ವರ್ಕ್ ಮಾಡ್ತೀವಿ. ಇದು ನಮ್ಮ ಡಬಲ್ ಕ್ರೋಶೆಗೆ ರೆಡಿ ಇರುವಂಥದ್ದು. ಆದರೆ ನಾವು ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಸ್ಟಿಚ್ಚಲ್ಲೂ ನಾವು ಹುಕ್ನ ಇನ್ಸರ್ಟ್ ಮಾಡಿ ಯಾರನ್ನ ಪುಲ್ ಮಾಡ್ತೀವಿ. ಸೊ ನಮಗೆ 4 ಲೂಪ್ಸ್ ಸಿಕ್ಕತ್ತೆ. ಈ 4 ಲೂಪ್ಸಲ್ಲಿ ಸ್ಟಾರ್ಟಿಂಗು 3 ಲೂಪ್ಸಿಗೆ ಯಾರನ್ನ ಪುಲ್ ಮಾಡ್ತೀವಿ, ಆಮೇಲೆ 2 ಲೂಪ್ಸಿಗೆ ಯಾರನ್ನ ಪುಲ್ ಮಾಡ್ತೀವಿ. ಡಿಕ್ರೀಸ್ ಮಾಡೋದು ಹೀಗೆ 3 ಲೂಪ್ಸಿಗೆ ಫಸ್ಟು, ಆಮೇಲೆ 2 ಲೂಪ್ಸಿಗೆ. ಇದು ನಾವು ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ ಹೀಗೆ ಮಾಡ್ತಾ ಇದ್ದೀವಿ. ಟೂ ಟೈಮ್ಸ್ ಯಾರನ್ನು ನಂಗೆ ಗೊತ್ತಿಲ್ಲ. One, 2, 3, 4, 5. ಇದು ನಮ್ಮ ಟರ್ನಿಂಗ್ ಪಾಯಿಂಟ್ಸು. ಸೊ ಫಸ್ಟ್ ಸ್ಟಿಚ್ಚಿಂದ ಇದೆ 1 2 3 4 5. ಹೀಗೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಬೋತ್ ಇನ್ಕ್ರೀಸ್ ಮಾಡೋದು ಹೇಗೆ ಆ್ಯಸ್ ವೆಲ್ ಆಸ್ ಡಿಕ್ರೀಸ್ ಮಾಡೋದು ಹೇಗೆ ಅನ್ನೋದನ್ನು ಹೇಳಿದ್ದೀನಿ. ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಮಗೆ ಪ್ರಾಪರಾಗಿ ಒಂದು ಐಡಿಯಾ ಸಿಗುತ್ತೆ. ಆ ಟೈಮಲ್ಲಿ ಡಿಕ್ರೀಸ್ ಮಾಡೋದು ಹೇಗೆ ಅಂತ ನೀವು ಈ ವಿಡಿಯೋನ ರೆಫರ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಸೊ ಬೇಸಿಕಲಿ ಸ್ಟಿಚ್ಚಸ್ನ ನೀವು ಇನ್ಕ್ರೀಸ್ ಮಾಡಬೇಕು ಅಂದರೆ ಸೇಮ್ ಸ್ಟಿಚ್ಚಲ್ಲಿ 2 ಟೈಮ್ಸು ವರ್ಕ್ ಮಾಡ್ತೀರಾ. ಸಪೋಸ್ ನೀವೀಗ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀರಾ, ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ಒಂದೇ ಸ್ಟಿಚ್ಚಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಹಾಕ್ತೀರಾ, ಅದು ಇನ್ಕ್ರೀಸ್ ಆಗುತ್ತೆ. ಹೇಗೆ ನೀವೀಗ ಒಂದೇ ಸ್ಟಿಚ್ಚಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆ ಹಾಕಿರೋದಕ್ಕೆ ಇನ್ಕ್ರೀಸ್ ಆಯಿತು, 2 ಲೂಪ್ಸು ನಿಮಗೆ 2 ಸ್ಟಿಚಸ್ ಸಿಕ್ತೋ, ಹಾಗೆ ಅದನ್ನು ಡಿಕ್ರೀಸ್ ಮಾಡೋದು ಅಂದರೆ ರಿವರ್ಸು. ಸೊ ಆ 2 ಸ್ಟಿಚ್ಚನ್ನು ಸೇರಿ ಒಂದೇ ಸ್ಟಿಚ್ ಮಾಡಬೇಕು, ಅದು ಒಬ್ವಿಯಸ್ಲಿ ಡಿಕ್ರೀಸ್ ಆಯಿತು. ಡಿಕ್ರೀಸಿಂಗ್ ಪ್ಯಾಟರ್ನ್ ಅಲ್ವಾ. ಸೊ ಹಾಗಾಗಿ ನೀವು 2 ಟೈಮ್ಸು ಯಾರನ್ನ ಪುಲ್ ಮಾಡಿ ಆಮೇಲೆ ಒಂದೇ ಸ್ಟಿಚ್ನ ಹಾಕ್ತೀರಾ, ಅದು ನಿಮಗೆ ಡಿಕ್ರೀಸಿಂಗ್ ಅಂತ ತೋರಿಸುತ್ತೆ. ಅದನ್ನು ಒಂದ್ಸತಿ ನೀವು ಪ್ರಾಕ್ಟೀಸ್ ಮಾಡಿ ನೀಟಾಗಿ ನಿಧಾನಕ್ಕೆ ವಿಡಿಯೋನ ನೋಡಿಕೊಂಡು ನಿಮಗೆ ಒಂದು ಕ್ಲಿಯರಾಗಿ ಕ್ಲಾರಿಟಿನೂ ಸಿಗುತ್ತೆ. ಪ್ರಾಪರಾಗಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ನಾನು ನಿಮಗೆ ಬೇಸಿಕ್ಸ್ ಎಲ್ಲ ಆಲ್ಮೋಸ್ಟ್ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಬೇಸಿಕ್ ಪ್ಯಾಟರ್ನ್ ರೀಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನಮಗೆ ಬೇಸಿಕ್ ಸ್ಟಿಚಸ್ ಏನೇನು ಬರುತ್ತೆ, ಹಾಗಾಗಿ ಜಸ್ಟ್ ಇವಾಗ ನಾವು ಬೇಸಿಕ್ ಸ್ಟಿಚಸ್ ಅಂತಂದರೆ ಏನೇನು ತಿಳ್ಕೊಂಡಿದ್ದೀವಿ, ಸ್ಲಿಪ್ ನಾಟ್ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ, ಹಾಗೆ ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಇದಷ್ಟು ಬೇಸಿಕ್ ಸ್ಟಿಚಸ್ನ ನಾವು ತಿಳ್ಕೊಂಡಿದ್ದೀವಿ. ಫರ್ದರ್ ಇನ್ನೂ ಏನಾದರೂ ಸ್ಟಿಚಸ್ ಇದೆನಾ ತಿಳ್ಕೊಬೇಕಾಗಿರೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.